ನಮಸ್ಕಾರ ವೀಕ್ಷಕರೇ, ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಖರಾಬು ಜಮೀನು ಅಂದರೆ ಏನು, ಖರಾಬಿನಲ್ಲಿ ಯಾವೆಲ್ಲ ವಿಧಗಳಿವೆ ಮತ್ತು ಅದನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೋಬೋದು, ಅದು ಸರ್ಕಾರದ ಜಮೀನ ಅಥವಾ ಮಾಲೀಕರಿಗೆ ಸೇರಿದ್ದ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಇತ್ತೀಚೆಗೆ ನಗರವಾಸಿಗಳು ಕೂಡ ಹಳ್ಳಿಗಳತ್ತ ಮುಖ ಮಾಡಿ ಜಮೀನುಗಳನ್ನು ಕೊಳ್ಳೋದು, ಅಲ್ಲಿ ವ್ಯವಸಾಯನ ಮಾಡೋದು, ಬೆಳೆಗಳನ್ನ ಬೆಳೆಯೋದ್ರಲ್ಲಿ ಹೆಚ್ಚಿನ ಆಸಕ್ತಿನ ತೋರಿಸ್ತಾ ಇದ್ದಾರೆ. ಹಾಗೂ ಇದಕ್ಕೋಸ್ಕರ ಜಮೀನುಗಳನ್ನು ಕೊಳ್ಳೋದಕ್ಕೆ ಹೆಚ್ಚಾಗಿ ಮುಂದಾಗ್ತಾ ಇದ್ದಾರೆ. ಈ ರೀತಿಯಾಗಿ ಜಮೀನುಗಳನ್ನ ಕೊಳ್ಳುವಾಗ ನಾವು ಕೆಲವೊಂದು ವಿಚಾರಗಳನ್ನ ಜಮೀನಿನ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಆ ಜಮೀನಲ್ಲಿ ಯಾವೆಲ್ಲ ರೀತಿ ವಿಧಗಳಿರುತ್ತೆ, ಯಾವುದನ್ನು ಉಳುಮೆ ಮಾಡ್ಬೋದು, ಯಾವುದನ್ನು ಮಾಡೋದಕ್ಕಾಗೋದಿಲ್ಲ, ಪ್ರತಿಯೊಂದನ್ನು ನಾವು ತಿಳ್ಕೊಂಡು ನಂತರ ಈ ಒಂದು ಜಮೀನುಗಳನ್ನ ಖರೀದಿ ಮಾಡಬೇಕಾಗುತ್ತೆ. ನಾವು ಯಾವುದೇ ಒಂದು ಜಮೀನನ್ನು ಖರೀದಿ ಮಾಡಿದಾಗ ಆ ಒಂದು ಜಮೀನಿಗೆ ಸಂಬಂಧಪಟ್ಟ ಪಹಣಿಗಳಲ್ಲಿ ಅಂದರೆ RTCಗಳಲ್ಲಿ ಖರಾಬು ಜಮೀನು ಅಂತ ಕೂಡ ಮೆನ್ಷನ್ ಮಾಡಿರ್ತಾರೆ ಕೆಲವೊಂದು ಜಮೀನುಗಳಲ್ಲಿ. ಮತ್ತು ಅದು ಯಾವ ರೀತಿಯಾದ ಖರಾಬು, ಎ ಖರಾಬ, ಬಿ ಖರಾಬ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ಈ ಖರಾಬ್ ಅಂದರೆ ಏನು, ಯಾಕೆ ಎ ಖರಾಬ್ ಬಿ ಖರಾಬ್ ಅಂತ ಮಾಡ್ತಾರೆ ಅನ್ನೋದನ್ನು ನಾವು ತಿಳ್ಕೊಬೇಕು. ನಂತರನೇ ನಾವು ಮುಂದುವರಿಬೇಕಾಗುತ್ತೆ. ಸಾಮಾನ್ಯವಾಗಿ ನೀವು 1 ಎಕರೆ ಜಾಗನ ತಗೊಳ್ತಾ ಇದ್ದೀರಾ ಅಂದರೆ ಅದರಲ್ಲಿ 5 ಕುಂಟೆ, 10 ಕುಂಟೆ, 20 ಕುಂಟೆ ಈ ರೀತಿಯಾಗಿ ಖರಾಬ್ ಜಮೀನು ಅಂತ ಮೆನ್ಷನ್ ಮಾಡಿರ್ತಾರೆ. ಮತ್ತು ಅದು ಯಾವ ವಿಧವಾದ ಖರಾಬ್ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ಈ ಖರಾಬ್ ಜಮೀನು ಅಂದರೆ ಏನು ಅಂದರೆ, ಮೊದಲನೇದಾಗಿ ಯಾವುದೇ ರೀತಿಯಾದಂಥ ವ್ಯವಸಾಯಕ್ಕೆ ಸಂಬಂಧಪಟ್ಟಂತಹ ಜಾಗ ಆಗಿರೋದಿಲ್ಲ. ಇದು ವ್ಯವಸಾಯ ಮಾಡೋದಕ್ಕೆ ಯೋಗ್ಯವಲ್ಲದ ಜಾಗ, ಖರಾಬಾಗಿದೆ, ಇದು ಜಮೀನು ಫಲವತ್ತತೆಯಿಂದ ಕೂಡಿಲ್ಲ, ಇದು ಯಾವುದೇ ರೀತಿಯ ಬೆಳೆಗಳನ್ನು ಇದರಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಸರ್ಕಾರ ಇದನ್ನು ಗುರುತು ಮಾಡಿ ಆ ಸರ್ವೆ ಮಾಡಬೇಕಾದ್ರೇ ಇದನ್ನು ಖರಾಬ್ ಜಮೀನು ಅಂತ ಪರಿವರ್ತನೆ ಮಾಡಿರುತ್ತೆ. ಇದರಲ್ಲಿ 2 ರೀತಿಯಾದಂತಹ ಖರಾಬ್ ಜಮೀನುಗಳಿರ್ತವೆ. ಒಂದು ಎ ಖರಾಬ್, ಮತ್ತೊಂದು ಬಿ ಖರಾಬ್. ಎ ಖರಾಬ್ ಜಮೀನುಗಳು ಸಂಪೂರ್ಣವಾಗಿ ಇದು ವ್ಯವಸಾಯೇತರ ಅಲ್ಲದೆ ಇದ್ದರೂ ಕೂಡ ಇದನ್ನು ನಂತರ ದಿನಗಳಲ್ಲಿ ವ್ಯವಸಾಯಕ್ಕಾಗಿ ಬಳಸ್ಕೋಬೋದಾಗಿರುತ್ತೆ. ಆದರೆ ಇದನ್ನು ನಾವು ಪರಿಪಕ್ವವಾಗಿ ಮಾಡಿಕೊಂಡು ನಂತರ ಇದನ್ನು ಬಳಸ್ಕೋಬೇಕಾಗುತ್ತೆ. ಇದು ಸಾಮಾನ್ಯವಾಗಿ ಈ ಒಂದು ಜಮೀನುಗಳನ್ನು ನಾವು ಸರ್ಕಾರದ ಅನುಮತಿಯನ್ನು ಪಡೆದು ವ್ಯವಸಾಯಕ್ಕೆ ಬಳಸ್ಕೋಬೋದಂತ ಅಥವಾ ಇದರ ಮಾಲೀಕತ್ವವನ್ನು ಪಡೆಯಬಹುದಾದಂಥ ಜಮೀನಾಗಿರುತ್ತೆ. ಈ ಖರಾಬ್ ಜಮೀನುಗಳು ಸರ್ಕಾರಕ್ಕೆ ಸೇರಿದ್ದಾಗಿರೋದ್ರಿಂದ ಇದರ ಮಾಲೀಕತ್ವ ಯಾರಿಗೂ ಕೂಡ ಇರೋದಿಲ್ಲ. ಆದರೆ ಎ ಖರಾಬ್ ಇರುವಂಥ ಜಮೀನುಗಳಿದ್ದರೆ ಅದನ್ನು ನಾವು ಸರ್ಕಾರವನ್ನು ಕೇಳ್ಕೊಳ್ಳೋದ್ರ ಮುಖಾಂತರ ಅಥವಾ ಕೆಲವೊಂದು ಸಲ ಸರ್ಕಾರಗಳೇ ಒಂದು ಆದೇಶವನ್ನು ಹೊರಡಿಸುತ್ತೆ. ಈ ಎ ಖರಾಬ್ ಇರುವಂಥ ಜಮೀನುಗಳನ್ನ ನೀವು ಸಂಪೂರ್ಣವಾದ ಮಾಲೀಕತ್ವವನ್ನು ಪಡ್ಕೊಳ್ಳೋದಕ್ಕೆ ಪರಿವರ್ತನೆಯನ್ನು ಮಾಡ್ಕೋಬೋದು ಅಂತ, ಇಂತಿಷ್ಟು ಹಣವನ್ನು ಕಟ್ಟಿ ಪಡ್ಕೋಬೋದಂಥ ಚಾನ್ಸ್ಗಳನ್ನ ಕೂಡ ಕೊಡುತ್ತೆ. ಅಂಥ ಸಮಯದಲ್ಲಿ ಆ ಒಂದು ಎ ಖರಾಬ್ ಜಮೀನು ಯಾರ ಮಾಲೀಕತ್ವದ ಪಕ್ಕದಲ್ಲಿ ಬಂದಿರುತ್ತೆ, ಆಜುಬಾಜಲ್ಲಿ ಅಥವಾ ಯಾರ ಪಹಣಿಯಲ್ಲಿ ಸೇರಿರುತ್ತೆ, ಅಂಥವರು ಈ ಒಂದು ಇದರ ಒಂದು ಮಾಲೀಕತ್ವವನ್ನು ಪಡ್ಕೊಂಡು ಇದನ್ನು ಕನ್ವರ್ಟ್ ಆಗಿ ಮಾಡ್ಕೋಬೋದು ಕೃಷಿ ಜಮೀನಾಗಿ. ಆದರೆ ಬಿ ಖರಾಬ್ ಅಂತ ಯಾವುದನ್ನು ಮೆನ್ಷನ್ ಮಾಡ್ತಾರೆ, ಅದನ್ನು ಯಾವುದೇ ಕಾರಣಕ್ಕೂ ನಾವು ಮಾಲೀಕತ್ವವನ್ನು ಪಡೆಯೋದಕ್ಕಾಗೋದಿಲ್ಲ. ಅದು ಸಂಪೂರ್ಣವಾಗಿ ಸಾರ್ವಜನಿಕರ ಉಪಯೋಗಕ್ಕಾಗಿರುತ್ತೆ. ಅದು ಯಾವುದೇ ಅದು ನಿಮ್ಮ ಪಹಣಿಯಲ್ಲಿ ಇದ್ದರೂ ಕೂಡ ಅದನ್ನು ಯಾರು ಬೇಕಾದರೂ ಉಪಯೋಗ ಮಾಡ್ಬೋದು. ಅದಕ್ಕೆ ಯಾರ ಮಾಲೀಕತ್ವನೂ ಇರೋದಿಲ್ಲ ಮತ್ತು ಇದನ್ನು ಯಾವುದೇ ರೀತಿಯಲ್ಲೂ ಸರ್ಕಾರದ ಆದೇಶದಿಂದ ಪಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಯಾಕೆಂದರೆ ಈ ಒಂದು ಜಮೀನು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂತ ಮೀಸಲು ಮಾಡಿ ಸರ್ವೆ ಮಾಡಬೇಕಾದ್ರೆ ಇದನ್ನು ಗುರುತು ಮಾಡಿರ್ತಾರೆ. ಆದರೆ ಪಹಣಿಯಲ್ಲಿ ನಿಮ್ಮ ಜಮೀನಲ್ಲಿ ತೋರಿಸಿರ್ಬೋದೇ ಹೊರತು ಅದು ನಿಮ್ಮ ಮಾಲೀಕತ್ವಕ್ಕೆ ಬರೋದಿಲ್ಲ. ಆದ್ದರಿಂದ ಎ ಖರಾಬ್ ಇರುವಂಥ ಜಮೀನಾದರೆ ನೀವು ಸರ್ಕಾರವನ್ನು ಕೇಳಿಕೊಂಡು ಅಥವಾ ಅದರ ಆದೇಶ ಬಂದಾಗ ನಿಮ್ಮ ಜಮೀನನ್ನಾಗಿ ಮಾಡ್ಕೋಬೋದು ಮತ್ತು ಇದರ ಸಂಪೂರ್ಣ ಅನುಭವವನ್ನು ನೀವು ಪಡ್ಕೋಬೋದಾಗಿರುತ್ತೆ. ಆದರೆ ಅದು ಎ ಖರಾಬ್ ಆದರೆ ಯಾವುದೇ ಅನುಮತಿ ಇಲ್ಲದೆ ನೀವು ಇದನ್ನು ಯಾವುದೇ ರೀತಿಯಲ್ಲೂ ಕೂಡ ಅನುಭವಿಸ್ಬೋದೇ ಹೊರತು ಇದನ್ನು ಸಂಪೂರ್ಣ ಮಾಲೀಕತ್ವವನ್ನು ಪಡ್ಕೊಳ್ಳೋದಕ್ಕಾಗೋದಿಲ್ಲ. ಈ ಎ ಖರಾಬಲ್ಲಿ ಏನು ಬರುತ್ತೆ ಅಂದರೆ, ಸಾಮಾನ್ಯವಾಗಿ ಯಾವೊಂದು ಭೂಮಿಯನ್ನು ಎ ಖರಾಬ್ ಅಂತಾರೆ ಅಂದರೆ, ಈಗ ಅದು ಬೆಟ್ಟ ಗುಡ್ಡಗಳಿಂದ ಕೂಡಿರ್ಬೋದು, ತುಂಬ ಸಣ್ಣ ಪುಟ್ಟ ಬೆಟ್ಟಗಳಿಂದ ಕೂಡಿರೋ ಅಂಥದ್ದು, ಬಂಡೆಕಲ್ಲುಗಳಿರೋ ಅಂಥದ್ದಾಗಿರ್ಬೋದು, ಅಥವಾ ವ್ಯವಸಾಯ ಮಾಡಿದ್ರೆ ಅಲ್ಲಿ ಯಾವುದೇ ಬೆಳೆ ಬೆಳೆಯಲ್ಲ ಅನ್ನೋವಂಥ ಒಂದು ಬಂಜರು ಭೂಮಿಗಳಾಗಿರ್ಬೋದು, ಅಥವಾ ಸಣ್ಣ ಪುಟ್ಟ ಕಾಲುವೆಗಳು ಅಥವಾ ನೀರು ಹಾದಿಗಳು ಹೋಗುವಂಥ ಜಾಗ ಆಗಿರ್ಬೋದು, ಇಂಥವುಗಳನ್ನು ಅಲ್ಲಿ ಯಾವುದೇ ರೀತಿ ಬೆಳೆ ಬರೋದಿಲ್ಲ, ಇದು ಸರ್ಕಾರಕ್ಕೆ ಸೇರಿರೋ ಜಾಗ ಅಂತ ಗುರುತು ಮಾಡಿ ಎ ಖರಾಬನ್ನಾಗಿ ಮಾಡಿರ್ತಾರೆ. ಅದೇ ಬಿ ಖರಾಬ್ ಅಂದರೆ ಅದು ಕಾಲುದಾರಿಗಳು ಅಥವಾ ಯಾವುದೇ ಜನಸಂಚಾರ ಮಾಡೋದಕ್ಕೆ, ತಮ್ಮ ಹೊಲಗಳಿಗೆ ಹೋಗೋದಕ್ಕೆ ಅಂತ ಮೀಸಲಿಟ್ಟಂಥ ಜಾಗಗಳಾಗಿರ್ತವೆ. ಅಥವಾ ಯಾವುದೇ ಒಂದು ಸರ್ಕಾರಕ್ಕೆ ಸಂಬಂಧಪಟ್ಟ ಅಥವಾ ಸಾರ್ವಜನಿಕ ಉದ್ದೇಶಕ್ಕೆ ಸಂಬಂಧಪಟ್ಟ ಸ್ಮಶಾನಗಳಾಗಿರ್ಬೋದು, ಅಥವಾ ಯಾವುದೇ ಒಂದು ಕಾಲುವೆಗಳು ಹೋಗುವಂಥ ಜಾಗ ಅಥವಾ ನದಿ ನೀರು ಮತ್ತಿತರ ಜಾಗಗಳ
ಯಾವುದೇ ಒಂದು ಕಾಲುವೆಗಳಿರೋಂಥ ದೊಡ್ಡ ದೊಡ್ಡ ಕಾಲುವೆಗಳು ಹೋಗುವಂಥ ಜಾಗ ಆಗಿರ್ಬೋದು, ಅದು ಅಂಥ ಜಾಗಗಳನ್ನು ನೀವು ಮುಚ್ಚಿ ನೀವು ನಿಮ್ಮ ಉದ್ದೇಶಕ್ಕಾಗಿ ಯಾವುದೇ ಕಾರಣಕ್ಕೂ ಬಳಸ್ಕೊಳ್ಳೋದಕ್ಕಾಗೋದಿಲ್ಲ. ಮತ್ತು ಅದು ನಿಮ್ಮ ಜಮೀನಿನಲ್ಲಿ ಇದೆ ಅನ್ನೋ ಕಾರಣದಿಂದ ಬೇರೆಯವ್ರನ್ನ ಅಲ್ಲಿ ಹೋಗೋದಕ್ಕೆ ನಿರ್ಬಂಧ ಕೂಡ ಮಾಡೋದಕ್ಕಾಗೋದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಇದರ ಬಗ್ಗೆ ತಿಳ್ಕೋಬೇಕು. ಈ ಒಂದು ಖರಾಬ್ ಜಮೀನನ್ನು ಖರಾಬ್ ಜಮೀನನ್ನು ನಿಮ್ಮ ಮಾಲೀಕತ್ವಕ್ಕೆ ಪಡ್ಕೋಬೇಕಾದ್ರೆ ನೀವು ನಿಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ, ತಾಲೂಕು ಪಂಚಾಯಿತಿಗಳಲ್ಲಿ ಇರುವಂತಹ ಒಂದು ವಿಲೇಜ್ ಅಕೌಂಟೆಂಟ್ ಯಾರಿರ್ತಾರೆ ಅವರ ಗಮನಕ್ಕೆ ತಂದು ಈ ಒಂದು ಜಮೀನನ್ನು ನಾವು ವ್ಯವಸಾಯ ಉದ್ದೇಶಕ್ಕೆ ಬಳಸ್ಕೋತೀವಿ, ಅದಕ್ಕೆ ಸರ್ಕಾರಕ್ಕೆ ಎಷ್ಟು ಹಣ ಕಟ್ಟಬೇಕು, ಕಾನೂನಿನ ರೀತಿಯಾಗಿ ಎಷ್ಟು ಹಣವನ್ನು ಕಟ್ಟಬೇಕು, ಅದನ್ನು ಕಟ್ಟಿ ನಾವು ಇದನ್ನು ಕನ್ವರ್ಟ್ ಮಾಡ್ಕೋತೀವಿ ಅಂತ ಅವ್ರಿಗೆ ಒಂದು ಮನವಿಯನ್ನು ಸಲ್ಲಿಸಿ ನೀವು ಈ ಖರಾಬು ಜಮೀನನ್ನು ಕೃಷಿ ಭೂಮಿಯನ್ನಾಗಿ ಕೂಡ ಮಾಡ್ಕೋಬೋದಾಗಿರುತ್ತೆ. ಸಾಮಾನ್ಯವಾಗಿ ಈ ಖರಾಬಿರೋ ಜಮೀನನ್ನು ನೀವು ತೆಗೆದುಕೊಳ್ಳುವಂಥ ಭೂಮಿಯಲ್ಲಿ ಈ ಖರಾಬ್ ಜಮೀನು ಸೇರಿದೆ ಅಂತ ಅಂದರೆ ಯಾವುದೇ ಸಂಶಯ ಇಲ್ಲದೆ ಇದನ್ನು ತಗೋಬೋದು. ಇದನ್ನು ನಂತರ ನೀವು ಸರ್ಕಾರದ ಅನುಮತಿಯನ್ನು ಪಡೆದು ನೀವು ಇದನ್ನು ಕೃಷಿ ಭೂಮಿಯನ್ನಾಗಿ ಮಾಡ್ಕೋಬೋದಾಗಿರುತ್ತೆ. ಈ ಖರಾಬ್ ಜಮೀನು ಅಂದರೆ ಏನು, ಅದರಲ್ಲಿ ಎಷ್ಟು ವಿಧಗಳಿವೆ, ಯಾವ ರೀತಿಯಾಗಿ ಬಳಸ್ಬೋದು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಈ ಮಾಹಿತಿ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಕಾನೂನಿಗೆ ಸಂಬಂಧಪಟ್ಟ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮತ್ತಷ್ಟು ಜನರಿಗೆ ಕಾನೂನಿನ ಮಾಹಿತಿಯನ್ನು ಹಂಚಿ.